ಕೈಲಿ ಮರೆಯೋಕ್ಕೆ ಆಗ್ತಿಲ್ಲ ಸರ್, ತುಂಬ ಟ್ರೈ ಮಾಡ್ತಾ ಇದ್ದೀನಿ, ಪ್ರೀತಿ ಮಾಡಿ ಮೋಸ ಮಾಡಿದ ಹುಡುಗನ ಮರೆಯೋಕ್ಕೆ ಆಗ್ತಿಲ್ಲ ಸರ್, ದಿನ ಅಳ್ತಾ ಇದ್ದೀನಿ, ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದೀನಿ. ಯಾಕೆ ಸರ್ ಹಿಂಗೆ ಆಗತ್ತೆ? ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಪ್ರತಿಯೊಬ್ಬರ ಕೂಗು, ಪ್ರತಿಯೊಬ್ಬರ ಕ್ವಶನ್ ಇದೇ ಆಗಿರುತ್ತೆ. ಸೊ ಯಾವ ಕಾರಣಕ್ಕೆ ನಮ್ಮನ್ನು ಮರೆಯೋಕ್ಕೆ ಆಗ್ತಿಲ್ಲ? ಮಾನಸಿಕವಾಗಿ ಒಬ್ಬ ಮನುಷ್ಯ ಯಾವಾಗ ಡಿಪೆಂಡ್ ಆಗ್ತಾನೆ ಆವಾಗ ಈ ಥರದ್ದೆಲ್ಲ ಘಟನೆಗಳು ಆಗುತ್ತೆ. ಒಂದು ಸತ್ಯ ವಿಚಾರನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಸುತ್ತ ಎಷ್ಟೋ ಪ್ರೀತಿ ಮಾಡುವಂಥ ವ್ಯಕ್ತಿಗಳು ನಮ್ಮನ್ನು ಅಗಲಿ ಹೋಗ್ತಾರೆ, ಬಿಟ್ಟು ಹೋಗ್ತಾರೆ. 2 ದಿನ 3 ದಿನ, 1 ವಾರ, 1 ತಿಂಗಳು ತುಂಬ ಅಳ್ತೀವಿ. ಅದಾದಮೇಲೆ ಮತ್ತೆ ಅಗೇನ್ ಪುನಃ ಲೈಫಿಗೆ ಕನೆಕ್ಟ್ ಆಗ್ತೀವಿ. ಸೊ ಇದು ಪಾಸಿಬಲ್ ಇದೆ ಅಂತ ಹೇಳಿದ್ರೆ, ಪ್ರೀತಿ ಮಾಡಿ ಅದು ಮೋಸ ಮಾಡಿ ಹೋದಂಥ ವ್ಯಕ್ತಿನ ಯಾಕೆ ಮರೆಯೋಕ್ಕಾಗ್ತಿಲ್ಲ? ನಮ್ಮ ಪ್ರೀತಿ ನಿಜವಾಗ್ಲೂ ಆಗಿರಬಹುದು, ಆದರೆ ಯಾವಾಗ ಆ ಪ್ರೀತಿ ಸುಳ್ಳು ಮೋಸ ಅಂತ ಗೊತ್ತಾದ ಮೇಲೂ ಅವ್ರ ನೆನಪಲ್ಲೇ ಇರ್ತೀನಿ ಅಂತ ಹೇಳಿದರೆ ಬದುಕಿನ ಬಗ್ಗೆ ಕಾಳಜಿ ಇಲ್ಲ, ಒಂದು ಪರ್ಪಸ್ ಇಲ್ಲ, ಹುಟ್ಟಿಗೆ ಅರ್ಥನೇ ಇಲ್ಲ, ಹಾಗೆ ಬದುಕ್ತಾರೋ ಮಾಡುವಂಥ ಕೆಲಸ ಇದು. ಸರ್ ನೀವು ಈಜಿಯಾಗಿ ಮಾತಾಡ್ಬಿಡ್ತೀರಾ ಸರ್? ಅಲ್ಲ, ಸ್ವಲ್ಪ ಯೋಚನೆ ಮಾಡಿ ನೋಡಿ. ಏನು ಬದುಕಿದು? ಮನುಷ್ಯ ಒಂದೇ ಸಲ ಮನುಷ್ಯನಾಗಿ ಹುಟ್ಟೋದು 7 ಜನ್ಮದ ಪುಣ್ಯ ಅಂತ ಹೇಳ್ತೀವಿ. ಅಂದಮೇಲೆ ನಮಗೆ ಪರ್ಪಸ್ ಕ್ಲಾರಿಟಿ ಇದ್ದಾಗ, ಉದ್ದೇಶ, ಒಳ್ಳೆ ವ್ಯಕ್ತಿಗಳಿಗೋಸ್ಕರ ನಮ್ಮ ಕಣ್ಣೀರು ಏನು ಬರ್ತಾ ಇರತ್ತಲ್ಲ, ಅದಕ್ಕೊಂದು ಬೆಲೆ ಇದೆ. ಒಳ್ಳೆಯವರಿಗೋಸ್ಕರ ಕಣ್ಣೀರು ಹಾಕೋಣ. ಒಳ್ಳೆಯವರು ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ, ನ್ಯಾಯಯುತವಾಗಿ ಪ್ರೀತಿ ಮಾಡಿದಂಥ ವ್ಯಕ್ತಿ, ಅವ್ರಿಗೋಸ್ಕರ ಅವ್ರು ನಮ್ಮನ್ನು ಅಗಲಿ ಹೋದಾಗ ಅಳೋಣ. ಯಾರೋ ಮೋಸ ಮಾಡಿದ ವ್ಯಕ್ತಿಗೆ ಅಳ್ತಿದ್ದೀವಿ ಅಂದಮೇಲೆ ಮಾನಸಿಕವಾಗಿ ಅವ್ರ ಮೇಲೆ ಡಿಪೆಂಡ್ ಆಗಿದ್ವಿ ನಾವು. ಆ್ಯಂಡ್ ನಮ್ಮ ಪ್ರೀತಿ ನಿಜ, ಕರೆಕ್ಟ್, ಆ ಭ್ರಮೆನಲ್ಲಿ ಹೋಗ್ತಾ ಇದ್ವಿ. ನಾವು ನಿಜವಾಗ್ಲೂ ಪ್ರೀತಿ ಮಾಡಿದ್ವಿ, ಎದುರುಗಡೆ ಇರತಕ್ಕಂಥ ವ್ಯಕ್ತಿ ಭ್ರಮೆ ಆದರೆ ಮೋಸ ಮಾಡಿದ್ದಾನೆ ಅಂದಮೇಲೆ ಗೊತ್ತಾದ ಮೇಲೆ ಅಲ್ಲಿಂದ ನಮ್ಮ ಮನಸ್ಥಿತಿ ಸ್ಟ್ರಾಂಗ್ ಆಗಬೇಕು. ಇದಕ್ಕೆ ಏನು ಕಾರಣ? ಸೊ 2 ಪಾಯಿಂಟ್ನ ನೋಟ್ ಮಾಡಿದ್ದೀನಿ ಸ್ನೇಹಿತರೆ. ಒಂದು, ಇದಕ್ಕೆ ಬದಲಾವಣೆ ಮಾಡಬೇಕಂದ್ರೆ ನಮ್ಮ ಥಾಟ್ ಪ್ರೋಸೆಸ್ ಅಂತ ಹೇಳ್ತೀವಿ. ಥಾಟ್ ಪ್ರೋಸೆಸ್, ನಮ್ಮ ಲೈಫ್ ಡಿಪೆಂಡ್ ಆಗಿರೋದು ಥಾಟ್ ಪ್ರೋಸೆಸ್ ಮೇಲೆ. ನಾವೇನು ಯೋಚನೆ ಮಾಡ್ತೀವಿ ಅದ್ರ ಪ್ರಕಾರವಾಗಿ ನಡೀತಾ ಹೋಗ್ತೀವಿ ನಾವು ಎವ್ರಿ ಡೇ. ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಎಲ್ರಿಗೂ ಇದೇ ಎಕ್ಸಾಂಪಲ್ ಕೊಡ್ತೀವಿ, ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಬೇಡ. ಬಿಕಾಸ್ ಎಲ್ಲರೂ ಕೂಡ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಿದ್ರೆ ಅದು ಕೂಡ ನಮ್ಮ ಯೋಚನೆಗೆ ಬರುತ್ತೆ, ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತೇಳಿ ಅದು ಕೂಡ ನಮ್ಮ ಯೋಚನೆಗೆ ಬರುತ್ತೆ. ಇವತ್ತೇನು ನಾವು ಡ್ರೆಸ್ ಹಾಕ್ತಿದ್ವಿ, ಇವಾಗ ನೋಡಿ ನಾವು ಬ್ಲೇಸರ್ ಹಾಕೊಂಡು ವಿಡಿಯೋ ಶೂಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನನಗೆ ಯೋಚನೆಗೆ ಬಂತು ಇವತ್ತು ಈ ಕಲರ್ ಬ್ಲೇಸರ್ನ ಹಾಕೋಣ, ಸಪೋಸ್ ಇದ್ದರೆ ಇನ್ನೊಂದು ಕಲರ್ ನಾಳೆ ಹಾಕೋಣ, ಯೋಚನೆಗೆ ಬರುತ್ತೆ ಫಸ್ಟು. ಎಸ್ ಆರ್ ನೋ, ಕರೆಕ್ಟ್ ಅಲ್ವಾ? ಸೊ ಹಾಗೇನೆ ನಿಮ್ಮ ಯೋಚನೆನ ಒಂದೇ ಒಂದು ಸಲ ಬದಲಾವಣೆ ಮಾಡಿ ನೋಡಿ. ಯಾವ ವ್ಯಕ್ತಿಗೋಸ್ಕರ ನ್ಯಾಯಯುತವಾಗಿ ಪ್ರೀತಿ ಮಾಡಿದನ, ನ್ಯಾಯಯುತವಾಗಿ ಇಲ್ಲದೇ ಇರೋ ವ್ಯಕ್ತಿಗೋಸ್ಕರ ಯಾಕೆ ಕಣ್ಣೀರು ಹಾಕಬೇಕು? ಆ್ಯಂಡ್ ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಎಷ್ಟೋ ದೇವರುಗಳಿಗೆ ಹರಕೆ ಹೊತ್ತು ದೊಡ್ಡವ್ರನ್ನ ಮಾಡಿ ಈ ಲೆವೆಲಿಗೆ ತಂದಿರ್ತಾರೆ. ಅಂಥದ್ರಲ್ಲಿ ಯಾರೋ ಮೋಸ ಮಾಡಿದ ವ್ಯಕ್ತಿಗೋಸ್ಕರ ಕಣ್ಣೀರು ಹಾಕ್ತೀವಿ. ಕರೆಕ್ಟ್? ನಿಮ್ಮ ಯೋಚನೆ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ, ಆ್ಯಂಡ್ ಅದರೊಟ್ಟಿಗೆ ಧೈರ್ಯ ಮತ್ತು ಸಂಕಲ್ಪ, ಮೈಂಡ್ ಸೆಟ್, ಧೈರ್ಯ. ಬದುಕಲ್ಲಿ ಮುಂದೆ ಹೋಗಬೇಕಂದ್ರೆ ವೆರಿ ಇಂಪಾರ್ಟೆಂಟ್ ಧೈರ್ಯ ಅನ್ನೋದು ಬೇಕಾಗುತ್ತೆ ಸ್ನೇಹಿತರೆ. ಆ ಧೈರ್ಯನ ತಂದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಇವತ್ತು ಮನುಷ್ಯ ಏನೂ ಕೂಡ ಅಟ್ಲೀಸ್ಟ್ ಬದುಕೋಕ್ಕೂ ಕೂಡ ಕಷ್ಟ ಆಗುತ್ತೆ. ಧೈರ್ಯ ತಂದುಕೊಳ್ಳಿ, ಪಾಸಿಬಲ್ ಇದೆ. ಒಬ್ಬ ವ್ಯಕ್ತಿ ತುಂಬ ನ್ಯಾಯಯುತವಾಗಿ ನಮ್ಮ ಜೊತೆಗೆ ತುಂಬ ಪ್ರೀತಿಯಿಂದ ಇದ್ದಂಥ ವ್ಯಕ್ತಿ ನಮ್ಮನ್ನು ಅಗಲಿ ಹೋದಾಗ ಬಿಟ್ಟಿರ್ತೀವಿ, ಹತ್ತು ಸರಿ ನಮಗೆ ನಾವೇ ಸರಿ ಮಾಡ್ಕೊಳ್ತೀವಿ, ಸಾಧ್ಯ ಇದೆ ಅಂದರೆ ಇದು ಪಾಸಿಬಲ್ ಇದೆ. ಬಟ್ ರೈಟ್ ವೇಯಲ್ಲಿ ನೀವು ಥಿಂಕ್ ಮಾಡಿದಾಗ, ಬದುಕಿನ ಪರ್ಪಸ್ನ ಅರ್ಥ ಮಾಡ್ಕೊಂಡಾಗ, ಆ್ಯಂಡ್ ಅದರೊಟ್ಟಿಗೆ ವೆರಿ ಇಂಪಾರ್ಟೆಂಟ್ ನಿಮ್ಮ ಮೈಂಡ್ ಸೆಟ್, ಅದ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಇವತ್ತು ಎಷ್ಟೋ ಜನ ಬ್ರೇಕಪ್ ಆಗಿದ್ದಾರೆ, ಎಷ್ಟೋ ರೇಪ್ ಆದಂಥ ಮಹಿಳೆಯರು ಇವತ್ತು ಸಾಧನೆ ಮಾಡಿದ್ದಾರೆ. ಈ ಬದುಕು ಸಿಕ್ಕಿದೆ, ಇದ್ರ ಮೇಲೂ ರೇಪ್ ಆದಮೇಲೂ ಬದುಕಿದ್ದೀನಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಬೇರೆ ಹೆಣ್ಮಕ್ಳಿಗೆ ನಾನು ಸ್ಫೂರ್ತಿಯಾಗಿ ಮಾದರಿಯಾಗಿ ನಿಂತ್ಕೋಬೇಕು ಅಂತೇಳಿ ನಿಂತ್ಕೊಂಡಿದ್ದಾರೆ. ಮನುಷ್ಯನಿಗೆ ಬುದ್ಧಿವಂತ ಪ್ರಾಣಿ ಅಂತ ಕರೆದ ಮೇಲೆ ಕರಿತಾ ಇದ್ದೀವಿ, ಪ್ರೂವ್ ಕೂಡ ಆಗಿದೆ ಅಂದಮೇಲೆ, ಬುದ್ಧಿ ಇದೆ ಅಂದಮೇಲೆ ಬದಲಾವಣೆ ಮಾಡ್ಕೋಬೇಕು. ದೆರ್ ಇಸ್ ನೋ ಬಡಿ. ನಮ್ಮ ಪ್ರತಿ ಸಲನೂ ಕೂಡ ನಮ್ಮನ್ನು ಪಿ ಆಗಿ ನೀ ಎಚ್ಚರ ಆಗು ಅಂತ ಯಾರು ಕೂಡ ಇಲ್ಲ ಸ್ನೇಹಿತರೆ. ಒಂದು ವೆಹಿಕಲ್ಗೆ ರಿಪೇರಿ ಮಾಡೋಕೆ ಒಬ್ಬ ಮೆಕ್ಯಾನಿಕ್ ಇರ್ತಾನೆ, ಬಟ್ ನಮಗೆ ರಿಪೇರಿ ಮಾಡೋಕ್ಕೆ ಯಾರು ಇರ್ತಾರೆ? ನಮಗೆ ನಾವು ಮಾಡ್ಕೊಬೇಕು. ಲೈಫ್ ಟೈಮ್ ಯಾರೂ ಕೂಡ ಇರಲ್ಲ. ಈ ಸತ್ಯ ಅರ್ಥ ಮಾಡ್ಕೊಳ್ಳಿ. ಬದುಕಿನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಸ್ನೇಹಿತರೆ. ಇದು ನನ್ನ ಒಂದು ವೈಯಕ್ತಿಕವಾಗಿ ಯೋಚನೆ ಆ್ಯಂಡ್ ವಿಚಾರ. ಇದನ್ನು ಶೇರ್ ಮಾಡ್ಕೋಬೇಕಿತ್ತು. ಪಾಸಿಬಿಲಿಟಿ ಇದೆ ನಿಮ್ಮ ಯೋಚನೆಯನ್ನು ಚೇಂಜ್ ಮಾಡ್ಕೊಂಡಾಗ, ಪಾಸಿಬಿಲಿಟಿ ಇದೆ ನಿಮ್ಮ ಮೈಂಡ್ ಸೆಟ್ ಸ್ಟ್ರಾಂಗ್ ಆದಾಗ, ಪಾಸಿಬಿಲಿಟಿ ಇದೆ ನಿಮ್ಮ ಪರ್ಪಸ್ ಕ್ಲಿಯರ್ ಇದ್ದಾಗ, ಪಾಸಿಬಿಲಿಟಿ ಇದೆ ನಿಮ್ಮ ಜೀವನಕ್ಕೊಂದು ಅರ್ಥ ನೀವು ಯಾವಾಗ ಕಾಣ್ಕೊಳ್ಳೋಕೆ ಶುರು ಮಾಡ್ತೀರಿ. ಯಾಕೆ ಹುಟ್ಟಿದೆ ನಾನು? ಎಷ್ಟೋ ಜನ ಇವತ್ತು ಮಕ್ಕಳಾಗಬೇಕಂತ ಹರಕೆನ ಹೊತ್ತಾ ಇದ್ದಾರೆ, ಅವ್ರಿಗೆ ಮಕ್ಕಳಾಗ್ತಿಲ್ಲ. ಎಷ್ಟೋ ಜನ ಹುಟ್ಟುತ್ತಾ ಸಾಯ್ತಿದ್ದಾರೆ, ಎಷ್ಟೋ ಜನ ನಿನ್ನೆ ಸತ್ತೋಗಿದ್ದಾರೆ. ಇವತ್ತು ನಾನು ಬದುಕಿದ್ದೀನಿ ಅಂತ ಹೇಳಿದ್ರೆ ಏನೋ ಉದ್ದೇಶ ಇದೆ ಅಂತ ಯಾವಾಗ ಅರ್ಥ ಆಗುತ್ತೆ, ಆವಾಗ 100% ಈ ಯಾವುದೋ ಮೋಸ ಮಾಡಿರ್ತಕ್ಕಂಥ ವ್ಯಕ್ತಿಗೋಸ್ಕರ ಏನು ಕಣ್ಣೀರು ಹಾಕ್ತಿದ್ದೀವಲ್ಲ, ಆ ಕಣ್ಣೀರಿಂದ ಆಚೆ ಬಂದು ಬದುಕನ್ನು ನಾವು ಕರೆಕ್ಟಾಗಿ ಬಾಳ್ತೀವಿ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಈ ಒಂದು ವಿಡಿಯೋ ಬಗ್ಗೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಲೈಫಲ್ಲೂ ಕೂಡ ಆ ಥರದ ಘಟನೆಗಳಾಗಿದ್ದರೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ. ನಮ್ಮ ಒಂದು ಈ ಥರದೊಂದು ಸ್ಫೂರ್ತಿದಾಯಕ ಮಾತುಗಳು ಆ್ಯಂಡ್ ಮೋಟಿವೇಶನಲ್ ವಿಡಿಯೋ ಇಷ್ಟ ಆಗಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.